नेत्र गावच आणि कुणस युनी मळच ಹೇ ಗಜೇಂದ್ರ ಹೇ ಪಕ್ಷೇಂದ್ರ ಗರುಡ ವಿಷ್ಣು ಭಗವಂತನು ಕೇಳಿದನು, ಹೇ ಕೇಶವ, ಯಾವ ಪಾಪದಿಂದ ಯಾವ ಯಾವ ಚಿಹ್ನೆಗಳು ಪ್ರಾಪ್ತಿಯಾಗುತ್ತವೆ ಮತ್ತು ಯಾವ ಯಾವ ಯೋನಿಗಳಲ್ಲಿ ಜೀವಿ ಬೀಳುತ್ತಾನೆ ಅದನ್ನು ನನಗೆ ತಿಳಿಸು. ಹೀಗೆ ವಿಷ್ಣು ಭಗವಂತನಿಗೆ ಪ್ರಾರ್ಥನೆ ಮಾಡಿದಾಗ ನರಕದಿಂದ ಬಂದ ಪಾಪಿಯು ಯಾವ ಪಾಪಗಳಿಂದ ಮೂಲ ಯಾವ ಯೋನಿಯಲ್ಲಿ ಹೋಗುತ್ತಾನೆ तो काही काही चिन्ह हा वा कच्च नरक पूर्ण दिटो सोन कजेन काही काही म्हणजे ಚಿಹ್ನೆ ರಚ ತಾನು ಹೊಟ್ಟು ಆಮ್ಲಜೇರ್ ಕರನ್ ಯಾವ ಪಾಪದಿಂದ ಯಾವ ಚಿಹ್ನೆ ಆಗಿರುತ್ತದೆ ಎಂಬುದನ್ನು ಹೇಳುವೆನು ಕೇಳು. ಬ್ರಾಹ್ಮಣರ ಹತ್ಯೆಗೈದ ಕ್ರೂರ ರೋಗಿಯು ಕ್ಷಯ ರೋಗಿ ಆಗಿರುತ್ತಾನೆ. ಅದಕ್ಕಾಗಿ ಕ್ಷಯ ರೋಗಿಸಿದೆ ಬ್ರಾಹ್ಮಣರ ಹತ್ಯೆ ಕ್ರಮ. ಗೋಹತ್ಯೆ ಮಾಡಿದವನು ಮೂರ್ಖ ಮತ್ತು ಕುಬ್ಜನಾಗಿರುತ್ತಾನೆ. ಮೂರ್ಖ ಮತ್ತು ಕುಬ್ಜ ತೋದೇಕ ನಾಣಕ್ಯಾ ಸೂರಜು. ಕನ್ಯೆ ಹತ್ಯೆಗೈದವನು ಕುಷ್ಠ ರೋಗಿಯಾಗಿರುತ್ತಾನೆ. ಈ ಜಮಿ ಪರ್ ಕುಷ್ಠ ರೋಗಿ ಕೇನ ಕನ್ಯೆ ಹತ್ಯೆ ಕ್ರಿಯ. ಮೂರು ಪಾಪಿಗಳು ಚಾಂಡಾಲ ಯೋನಿಯಲ್ಲಿ ಪ್ರಾಪ್ತಿ ಹೊಂದುತ್ತಾರೆ. ಸ್ತ್ರೀ ಹತ್ಯೆಗೈವನು ಗರ್ಭಪಾತ ಮಾಡಿಸುವನು ಪುಲ್ಲಿಂಗದ ಬಿಲ್ಲಿನಾಗಿ ರೋಗಿಯಾಗಿರುತ್ತಾನೆ. ನಪುಂಸಕಲಿಂಗ ಪರಸ್ತರಿ ಗಮನ ಮಾಡುವನು ನಪುಂಸಕಲಿಂಗ ಅಜಿ ಪರಸ್ತರಿ ಕೂಣ ಈ ಜನ್ಮ ಗ್ರಹ ಈ ಕ್ರಮಲೇಕ ಓನು ಜುಗೋಣ ಓ ಹಿಜಡ್ಯಾವನ ಹುಟ್ಟು ಮಲ. ಗುರು ಪತ್ನಿಯೊಡನೆ ವ್ಯಭಿಚಾರ ಮಾಡುವನು ಚರ್ಮ ರೋಗಿಯಾಗಿ ಆಗಿರುತ್ತಾನೆ. ಗುರು ಪತ್ನಿ ಜೊತೆ ಗಮನ ಕರ್ಮ ಚರ್ಮ ರೋಗಿಯನ್ನು ಹುಟ್ಟು ಮಲ. ಮಾಂಸ ಭಕ್ಷಣೆ ಮಾಡುವವನು ಮಾಂಸ ಕಾಮಲು ಅವನು ಅಂಗ ಶರೀರ ಅತ್ಯಂತ ರಕ್ತ ವರ್ಣದಾಗಿರನಾಗಿರುತ್ತಾನೆ. ಮಧ್ಯೆ ಸೇವಿಸುವನು ದಂತ ಕಪ್ಪು ವರ್ಣ ದ್ವಾರ ಆಗಿರುತ್ತಾನೆ. ಜೀವ ಚಾಪಲ್ಯಕ್ಕಾಗಿ ಭಕ್ಷಣೆ ಮಾಡುವ ಬ್ರಾಹ್ಮಣನಿಗೆ ಜಲರೋಧ ರೋಗವಾಗಿರುತ್ತದೆ. ಯಾರು ಅನ್ಯರಿಗೆ ನೀಡಿದ ಮೃಷ್ಟಾನ್ನ ಸೇವಿಸುವನು ಅವನಿಗೆ ಗಂಡಮಾಲ ರೋಗವಾಗುತ್ತದೆ. ಶ್ರದ್ಧಾದಲ್ಲಿ ಅಪವಿತ್ರನ್ನ ನೀಡುವವನಿಗೆ ಶ್ವೇತ ಕುಷ್ಠ ರೋಗವಾಗುತ್ತದೆ. ಗರ್ವದಿಂದ ಗುರುವಿನ ಅಪಮಾನ ಮಾಡುವ ಮನುಷ್ಯನು ಅಪಸ್ಮಾರ್ ಮೂರ್ಛೆ ರೋಗಿಯಾಗಿರುತ್ತಾನೆ. ವೇದಶಾಸ್ತ್ರ ನಿಂದನೆಯನ್ನು ಮಾಡುವವನು ನಿಶ್ಚಿತವಾಗಿ ಪಾಂಡು ರೋಗಿಯಾಗಿರುತ್ತಾನೆ. ಸುಳ್ಳು ಸಾಕ್ಷಿ ನುಡಿಯುವವನು ಮೂಕ. ಪಂಕ್ತಿ ಭೇದ ಪಕ್ಷಪಾತ ಮಾಡುವನು ಒಕ್ಕಣ ಒಂದು ಕಣ್ಣಿನವ. ಸುಳ್ಳು ಸಾಕ್ಷಿ ಕೇವಳ ಮೂಕವೆಂಬಲಚ आणि पंक्ती भेद ಪಕ್ಷಪಾತ ಮಾಡುವನು ಒಕ್ಕಣ್ಣ ಏಕಾಂಕಿ ಒಳವಚ್ಚ. ವಿವಾದದಲ್ಲಿ ವಿಘ್ನ ಮಾಡುವನು ವೆಂಕಿ ತುಟಿಗಳ ರಹಿತನು. ಪುಸ್ತಕ ಕದಿಯುವನು ಜನ್ಮಾಂಧನಾಗುತ್ತಾನೆ. ಗೋವು ಬ್ರಾಹ್ಮಣರ ಕಾಲಿನಿಂದ ಪ್ರಹಾರ ಮಾಡುವವನು ಗೋವು ಬ್ರಾಹ್ಮಣ लात्ती आकड़े गावडीन लात्ती मारमलोದು ಬ್ರಾಹ್ಮಣನ ಲಾತ್ತಿ ಮಾರಮಲು ಗುರು ಯಾಡಿನ ಲಾತ್ತಿ ಮಾರ. ಕುಂಟ ಹೆಳವನಾಗುತ್ತಾನೆ. ಅಸತ್ಯ ನುಡಿಯವನು ಉಗ್ಗುತ ಮಾತನಾಡುತ್ತಾನೆ. ಅಸತ್ಯ ನುಡಿಯವನು ಆಲಿಸುವನು ಕಿವುಡನಾಗುತ್ತಾನೆ. ವಿಷ ನೀಡುವವನು ಮೂರ್ಖ ಮತ್ತು ಉನ್ಮತ್ತ ಹುಚ್ಚನಾಗುತ್ತಾನೆ. ಬೆಂಕಿ ಹಚ್ಚುವವನು ಕಲ್ವಾಟ ಚೋಳು ಅವನು ಗೋಳು ತಲೆಯವನಾಗುತ್ತಾನೆ. ಮಾಂಸ ಮಾರಾಟ ಮಾಡುವವನು ನತದೃಷ್ಟ ಮತ್ತು ಅನ್ಯರಿಂದ ಮಾಂಸ ಸೇವಿಸಲು ರೋಗಿಯಾಗಿರುತ್ತಾನೆ. ರತ್ನಗಳನ್ನು ಅಪಹರಿಸುವನು ಹೀನ ಜಾತಿಯಲ್ಲಿ ಜನ್ಮ ತಳೆಯುತ್ತಾನೆ. ಬಂಗಾರ ಸೋನು ಚೋರಿಕರ ಬಂಗಾರ ಅಪಹರಿಸುವನು ಉಗುರಿನ ರೋಗಿಯಾಗಿ ಅನ್ಯ ಲೋಹ ಧಾತುವನ್ನು ಅಪಹರಿಸುವನು ಧನಹೀನನಾಗುತ್ತಾನೆ. ಮತ್ತ ಅನ್ನ ಕದಿಯುವನು ಇಲಿ ಮೋಷಕ ವಿಂಚು ಇಲಿ ಗೊತ್ತೋ ಉಂದರವೇನು ಹುಟ್ಟುಮಲಚ. ಧಾನ್ಯ ಅಪಹರಿಸುವನು ಮಿಡತೆ ಧಾನ್ಯ ದಾಣ ಚೋರಿಕರ ಮಿಡತೆ. ಜಲವನ್ನು ಅಪಹರಿಸುವನು ಜಾತಕ ಪಕ್ಷಿ ಆಗುತ್ತಾನೆ. ವಿಷದ ವ್ಯವಹಾರ ವೃಚಿಕ ವಿಂಚುವೇನು ಹುಟ್ಟುಮಲಚ. ತರಕಾರಿ ಸೊಪ್ಪನ್ನು ಅಪಹರಿಸುವನು ನವಿಲಿನ ಜನ್ಮ ತಳೆಯುತ್ತಾನೆ. ನವಿಲ್ ಶುಭ ಪರಿಮಳ ದ್ರವ್ಯವನ್ನು ಅಪಹರಿಸುವನು ಸೇಂಟ್ ಗಂಧೇರ ಬಾಟ್ಲಿ ಚೋರಿಕರಾಳು ಸೊಂಡಲಿ ಆಗುತ್ತಾನೆ. ಜೇನುತುಪ್ಪ ಮಂಗಳ ಚೋರಿಕರಾಳು ಜೇನುತುಪ್ಪ ಕದಿಯವನು ಸೊಳ್ಳೆ ಆಗುತ್ತಾನೆ. ಮಾಂಸ ಅಪಹರಿಸುವನು ಹದ್ದು ಮತ್ತು ಉಪ್ಪನ್ನು ಅಪಹರಿಸುವನು ವಿಧವೆಯಾಗಿ ಜನ್ಮ ತಳೆಯುತ್ತಾಳೆ. ಉಪ್ಪನ್ನು ಅಪಹರಿಸುವ ಇರುವೆ ಉಪ್ಪ ಗೊತ್ತ ವಿಧವೆಗಾವ ಅಪಹರಿಸುವನು ಹದ್ದು. ಮಾಂಸ बोटी चोरी करे वाळो बाज आणि नून चोरी करे वाळो ಕಿಡಿ ನೂನ್ ಚೋರಿ करे वाळो ಕಿಡಿ ಇರುವೆಯಾಗಿ ಹುಟ್ಟುತ್ತಾನೆ. ತಾಂಬೂಲ ಫಲ ಮತ್ತು ಪುಷ್ಪ ಮುಂತಾದ ಅಪಹರಿಸುವನು ವನದಲ್ಲಿ ಮಂಗನಾಗುತ್ತಾನೆ. ಪಾದರಕ್ಷೆ ಹುಲ್ಲು ಮತ್ತು ಅರಳೆಯನ್ನು ಅಪಹರಿಸುವನು ಕುರಿಯ ಯೋನಿಯಲ್ಲಿ ಜನ್ಮ ತಳೆಯುತ್ತಾನೆ.
ಕ್ರೂರ ಕರ್ಮಗಳಿಂದ ಜೀವನ ನಿರ್ವಹಣೆ ಮಾಡುವವನು, ಮಾರ್ಗದಲ್ಲಿ ಯಾತ್ರಿಕನು ದರೋಡೆ ಮಾಡುವವನು ದರೋಡೆ ಮಾಡುವವನು ಬೇಟೆಗಾರನಾಗುತ್ತಾನೆ. ಕಟುಕನ ಮನೆಯಲ್ಲಿ ಕುರಿಯಾಗಿ ಜನ್ಮ ತಳೆಯುತ್ತಾನೆ. ವಿಷ ಸೇವಿಸಿ ಮರಣ ಹೊಂದುವನು ಪರ್ವತದಲ್ಲಿ ಕರಿನಾಗನಾಗನ ಸರ್ಪನಾಗುತ್ತಾನೆ. विष पिन मर देखनी है बाटली पिवा काय विष बाटली तो विष आपली मर जाऊ तर मर जा मला दे वो सज्ज करी नागन उठ मला ಅಯಮಯಾರ್ಧಿತ ಸ್ವಭಾವದಿಂದ ನಿರ್ಜನ ವನದಲ್ಲಿ ಆನೆ ಆಗುತ್ತಾನೆ. ಬಲ ದೇವನನ್ನು ಮಾಡದವನು ಮಾಡದವನು ಮತ್ತು ಸಮಸ್ತ ಸೇವಿಸಿ ಬಿಡುವ ಧ್ವಜ बलि करेवाड़ो ये कौन द्विज ब्राह्मण क्षत्रिय जो काय करेवाड़ो उन्हें निंदा करेवाड़ो वो निर्जन फल ಹುಲಿಯಾಗುತ್ತಾನೆ. ಬ್ರಾಹ್ಮಣರ ಗಾಯತ್ರಿ ಸ್ಮರಣೆ ಮಾಡೋದಿಲ್ಲವೋ ಬ್ರಾಹ್ಮಣವೇನು ಗಾಯತ್ರಿ ಮಂತ್ರ ಕುಣ್ಕೇನೆ ಯಾರು ಸಂಧ್ಯಾ ಉಪಾಸನೆ सांझ ಮುಂಡೋದಲ್ಲಿನ ದೇವರ ಪೂಜಾ ಕರೇನಿ ಯಾರು ಆತ್ಮ ಸ್ವರೂಪ ದೂಷಿತ ಆತ್ಮ ಸ್ವರೂಪ ಕಳ್ಳೇನಿ ಬಾಹ್ಯ ಸ್ವರೂಪ ಸಾಧುವಿನಂತೆ ಪ್ರತೀತನಾಗುವನು ಅಂತ ಬ್ರಾಹ್ಮಣನು ಬಕಪಕ್ಷಿಯಾಗಿರುತ್ತಾನೆ. पूजकोण काय करायचं जो संत वेताळीने खरो न कळिदो बा ब्राह्मण वेताळे खरो न कळिदो तो काय ಆಳೋಚ ಬಕಪಕ್ಷಿ ವೇತಾಳೆ ಜನ್ಮ ತಾಳೆ ಆಳೋಚ. ಯಾರು ಯಜ್ಞಾದಿಗಳನ್ನು ಮಾಡಿಸಬಾರದು ಅಂತವರ ಯಜ್ಞ ಮಾಡಿಸುವ ಬ್ರಾಹ್ಮಣನು ಗ್ರಾಮದಲ್ಲಿ ಹಂದಿಯಾಗುತ್ತಾನೆ. ಯಾರು ಯಜ್ಞಾದಿಗಳನ್ನು ಮಾಡಿಸಬಾರದು ಅಂತವರಲ್ಲಿ ಹಂದಿ ಯಜ್ಞ ಕುಣಕರೆ ಕರಾಯ ನಿಜ್ಕೊಂಡು ಹಂದಿ ಆಗುತ್ತಾನೆ. ಸ್ವಾರ್ಥಕ್ಕಿಂತ ಅಧಿಕ ಯಜ್ಞ ಮಾಡಿಸುವನು ಗಾಧರ್ಭ ಅಥವಾ ಕತ್ತೆ गद्दा आमंत्रणविಲ್ಲದೆ ಭೋಜನ ಸ್ವೀಕರಿಸುವನು ಬನ್ ಬಲಾಯರ್ ಬಾಟಿ ಖಾನ್ ಜಾಮ್ಲಸ್ ನಿ ಬಲಾಜ್ ಮಲೇನಿಯೋ ಖಾನ್ ಜಾಮ್ಲಸ್ ಕಾಗೆ ಆಗುತ್ತಾನೆ. ಮತ್ತು ಸತ್ಪಾತ್ರ ಶಿಷ್ಯನಿಗೆ ವಿದ್ಯೆಯನ್ನು ನೀಡದಂತ ಬ್ರಾಹ್ಮಣನು ಎತ್ತಿಗೆ ಸಮಾನವಾದ ಸತ್ಪಾತ್ರ आचो माणस शिक्याळो रचो बन शिकार अहंकार में है उन शिकार ना के तो आपण से मर्यादित दर्जा करन योग्य माणस मळतो भी उन विद्या शिकाय निजकोण ऊ काय वेन हुಟ್ಟಸ್ ಬಾ तो ಅವನು ಬ್ರಾಹ್ಮಣ ಎತ್ತು ಬಳದ್ವೇನು ಹುಟ್ಟದು. ಗುರುವಿನ ಸೇವೆ ಮಾಡದ ಶಿಷ್ಯ ಕತ್ತೆಯಾಗುತ್ತಾನೆ. ಗುರುವಿನ ಕುರಿತು ಹೂ ಅಥವಾ ಊಹು ಎಂಬ ಅಪಮಾನದ ತಾತ್ಪರ್ಯದಿಂದ ಶಬ್ದ ಉಚ್ಚಾರಣೆ ಮಾಡುವವನು ವಾದ ವಿವಾದಗಳಲ್ಲಿ ಬ್ರಾಹ್ಮಣನ ಸೋಲಿದವನು ಜಲರಹಿತ ಅರಣ್ಯದಲ್ಲಿ ಬ್ರಹ್ಮ ರಾಕ್ಷಸನಾಗುತ್ತಾನೆ. ಪ್ರತಿಜ್ಞೆ ಮಾಡಿ ಬ್ರಾಹ್ಮಣರಿಗೆ ದಾನ ನೀಡಿದವನು ನರಿಯಾಗುತ್ತಾನೆ. ಸತ್ಪುರುಷರು ಅನಾದರದ ಮಾಡುವ ವ್ಯಕ್ತಿ ಅಗ್ನಿಮುಖದಲ್ಲಿ ನರಿಯಾಗುತ್ತಾನೆ. ಮಿತ್ರನಿಗೆ ದ್ರೋಹ ಬಗೆಯವನು ಪರ್ವತದ ಮೇಲಿದ ಹದ್ದಾಗುತ್ತಾನೆ. ಮತ್ತು ವ್ಯಾಪಾರದ ಬೆಲೆಯಲ್ಲಿ ಮೋಸ ಮಾಡುವವನು ಗೂಬೆಯಾಗುತ್ತಾನೆ. ವರ್ಣಾಶ್ರಮದಲ್ಲಿ ನಿಂದನೆ ಮಾಡುವವನು ವನದಲ್ಲಿ ಪಾರಿವಾಳವಾಗುತ್ತಾನೆ. ಮತ್ತು ಆಸೆಯ ಭಂಗ ಮಾಡುವವನು ತನ್ನ ಸ್ನೇಹಿತರನ್ನು ನಷ್ಟಗೊಳಿಸುವನು. ಮತ್ತು ದ್ವೇಷ ಸ್ತ್ರೀಯರನ್ನು ತ್ಯಜಿಸುವನು ಅನೇಕ ಕಾಲದಲ್ಲಿ ಚಕ್ರವಾಹಕ ಚಕೋರನಾಗುತ್ತಾನೆ. ತಂದೆ ತಾಯಿ ಗುರುವಿನೊಡನೆ ದ್ವೇಷ ಮಾತನಾಡುವವನು ಅವನು ಸೋದರರೊಡನೆ ಶತ್ರುತ್ವ ಸಾಧಿಸುವನು. ಸಹಸ್ರಾರು ವರ್ಷಗಳವರೆಗೆ ಗರ್ಭದಲ್ಲಿ ಅಥವಾ ಯೂನಿಯಲ್ಲಿ ನಷ್ಟವಾಗಿ ಹೋಗುತ್ತಾನೆ. ಅಥವಾ ಕಾಯಿ ताड़ी बापू गुरु द्वेष निंदा करे भाईपणा जोड़े वैरत्व करे भाईपणा जोड़े लड़ाई करे कतरा को जलम यूनिमय तो याडी पेटे में रजत गर्भपात ವೇಜಾಚ. ಅತ್ತೆ ಮಾವನಿಗೆ ಅಸಂಬದ್ಧ ನುಡಿಯವನು ಸ್ತ್ರೀ ಮತ್ತು ನಿತ್ಯದಲ್ಲಿ ಕಲಹ ಮತ್ತು ಸ್ತ್ರೀ ಮತ್ತು ಜಿಣಿಗನಾಗುತ್ತಾಳೆ. ಪತಿಯನ್ನು ದೋಷಿಸಿ ಹೀಯಾಳಿಸುವ ಸ್ತ್ರೀ ಏನು ಆಗುತ್ತಾಳೆ. ಕೈ ಅತ್ತ ಸ್ತ್ರೀಯರ ಕೆಮ್ಮೆ ಅತ್ತೆ ಮಾವ ಅಸ ಶಬ್ದವನ್ನು ನುಡಿಯುವ ಸ್ತ್ರೀ ನಿತ್ಯ ಕಲಹ ಮಾಡುವಳು ಸ್ತ್ರೀ ಜಿಗಣೆ ಆಗುತ್ತಾಳೆ. ಜಿಗಣೆ ಲೋಯ್ ಪಿವಾಳೆ. ಅನ್ನ ಪತಿಯನ್ನು ದೋಷಿಸಿ ಧಣಿನ ಭಾಂಡೆವಾಳೆ ಹೀಯಾಳಿಸುವಳು ಸ್ತ್ರೀ ಏನು ಮಾತೆ ಮಾಯ ಜೂಯೆ ಏನು ಹುಟ್ಟುತ್ತದೆ. ತನ್ನ ಪತಿಯನ್ನು ಪರಿತ್ಯಜಿಸಿ ಪತಿಯನ್ನು छोड़ ಪರಪುರುಷರನ್ನು ಸೇವಿಸುವ ಸ್ತ್ರೀ ಬಾವಲಿ ಕತ್ತೋ ಕಾಯಿ ಮಾಲ ಮುಂಡೆ ತೀಜ್ ಖಾರೋ ಮುಂಡೆ ತೀಜ್ ಹಂಗೆರೋ ಅಥವಾ ಹಲ್ಲಿಯಾಗಿ ಎರಡು ಮುಖದ ಸರ್ಪಿಣಿಯಾಗಿ ಸಗೋತ್ರ ಸ್ತ್ರೀಯರೊಡನೆ ಸಂಬಂಧ ಮಾಡಿ ತನ್ನ ಗೋತ್ರವನ್ನು ಸಗೋತ್ರಗತೋ ಬೇನಿನ ವಾಯಕರ್ಯಾಳ ಸ್ತ್ರೀಯೊಡನೆ ಸಂಬಂಧ ಮಾಡಿ ತನ್ನ ಗೋತ್ರವನ್ನು ವಿನಿಷ್ಟಗೊಳಿಸುವನು. ಕತ್ಯ ಕಿರೂಬ ಮುಳ್ಳು ಹಂದಿ ಕರಡಿ ಯೋನಿಯಲ್ಲಿ ಜನಿಸುತ್ತಾನೆ. ತಪಸ್ವಿನಿಯೊಡನೆ ವ್ಯಭಿಚಾರ ಮಾಡುವ ಪುರುಷನು ಮರುಭೂಮಿಯಲ್ಲಿ ಪಿಶಾಚಿಯಾಗುತ್ತಾನೆ. ಅಪ್ರಾಪ್ತ ತರುಣಿಯರೊಡನೆ ಸಂಘ ಮಾಡುವವನು ನಾಣಕಿ ಭೇಟಿಯವನ ಜೋಡಿ ಸಂಘ ಮಾಡುವವನು ವನದಲ್ಲಿ ಹೆಬ್ಬಾವವಾಗುತ್ತಾನೆ. ಗುರುಪತ್ನಿಯೊಡನೆ ಗಮನ ಮಾಡುವವನು ಇಚ್ಛೆ ಹೊಂದಿದ ಮನುಷ್ಯನು ಒಣಕೇತವಾಗುತ್ತಾನೆ. ಒಣಕೇತವನೇ
ಓತಿಕೇತವಾಗುತ್ತಾನೆ. ರಾಜಪತ್ನಿಯೊಡನೆ ಗಮನ ಮಾಡುವವನು ಒಂಟೆ ಮತ್ತು ಮಿತ್ರನ ಪತ್ನಿಯೊಡನೆ ದೋಸ್ತರ ಬಾಯಿಗಳ ಜೋಡಿ ಗಮನ ಮಾಡುವವನು ಕತ್ತೆಯಾಗಿ ಜನ್ಮ ತಳೆಯುತ್ತಾನೆ. ಮತ್ತು ಗುದಾ ಗಮನ ಮಾಡುವವನು ವಿಷ್ಟ ಮಲಭೋಗಿ ಹಂದಿ ಹಾಗೂ ಮಲಿನಗಾಮಿ ಆಗುತ್ತಾನೆ. ಮಹಾಕಾಮಿಯಾಗಿರುವ ಪುರುಷನು ಕಾಮಲಂಪಟ ಕುದುರೆಯಾಗುತ್ತಾನೆ. ಮತ್ತು ಯಾರಾದರೂ ಮರಣ ಏಕಾದಶಾಕತ ಭೋಜನ ಮಾಡುವವರು देखो अध्ययन गरुड पुराण में कोण गरुड पुराण वाचवाळ तो पेज नंबर 53 वाचಬಹುದು. काय म्हणलं केर घरे माय सूतकरच मर्जामलच कोणी घरे मुंडाग घ्यार दाळेर माय कोण भोजन खावच वो कुत्रावन ಹುಟ್ಟच ಭೋಜನ ಮಾಡುವರು ನಾಯಿಯಾಗುತ್ತಾರೆ. ದೇವ ದ್ರವ್ಯವನ್ನು ಭೋಗಿಸುವ ದೇವಲಕ ಬ್ರಾಹ್ಮಣರು ಕುಕ್ಕುಟಿ ಕೋಳಿ ಯೋನಿಯಲ್ಲಿ ಪ್ರಾಪ್ತಿ ಹೊಂದುತ್ತಾರೆ. ಯಾವ ಬ್ರಾಹ್ಮಣ ದಮನು ಮತ್ತು ದ್ರಾವ್ಯ ಜನ ದೇವತೆಗಳನ್ನು ಪೂಜೆ ಮಾಡುವರು ಆತ ದೇವಕಲೆ ಎನಿಸುತ್ತಾರೆ. ಅಂತ ಬ್ರಾಹ್ಮಣರು ದೇವ ಕಾರ್ಯ ಪಿತೃ ಕಾರ್ಯಕ್ಕಾಗಿ ವರ್ಜಿತರೆನ್ನಿಸುತ್ತಾರೆ. ಮಹಾಪಾತಕದಿಂದ ಪಶ್ಚಾತ್ತಂತ ಘೋರವಾದ ಧಾರಣಕ ನರಕವನ್ನು ಪ್ರಾಪ್ತಿ ಹೊಂದುತ್ತಾರೆ. ಆಗ ವ್ಯಕ್ತಿಗಳಿಂದ ಪುನಃ ಯಮಲೋಕಕ್ಕೆ ಮೃತದಲ್ಲಿ ಜನ್ಮ ತಿಳಿಯುತ್ತಾರೆ. ಬ್ರಹ್ಮ ಹತ್ಯೆಯನ್ನು ಮಾಡಿದವರು ಕತ್ತೆ ಒಂಟೆಯಾಗಿ ಎಮ್ಮೆಯ ಯೋನಿಗಳಲ್ಲಿ ಪ್ರಾಪ್ತಿ ಹೊಂದುತ್ತಾರೆ. ಹಾಗೂ ಮದ್ಯಪಾನ ಮಾಡುವವರು ತೋಳ ನಾಯಿ ನರಿ ಎತ್ತೀನು ವಚ್ಕಂದೆ ದಾರು ಪಿವಾಳ ತೋಳ ನಾಯಿ ನರಿ ಇನ್ನುಗಳಲ್ಲಿ ಹೋಗುತ್ತಾರೆ. ಸ್ವರ್ಣಗತ ಸೋನು ಚೋರಿಗಳ ಅಪಹರಿಸಲು ಕ್ರಿಮಿ ಕೀಟ ಚಿಟ್ಟೆ ಯೋನಿಯಲ್ಲಿ ಜನಿಸುತ್ತಾರೆ. ಗುರುಪತ್ನಿ ಗಮನ ಮಾಡುವರು ಕ್ರಮವಾಗಿ ತೃಣಗಲ್ಮತ ಎಲ್ಲತೆ ಆಗುತ್ತಾರೆ. ಪರಸ್ತ್ರೀ ಹರಣ ಮಾಡುವರು ಅಡವಿಟ್ಟು ಅಪಹರಣಗಳನ್ನು ಬ್ರಾಹ್ಮಣರ ಧನವನ್ನು ಅಪಹರಿಸಲು ಬ್ರಹ್ಮ ರಾಕ್ಷಸರಾಗುತ್ತಾರೆ. ಬ್ರಾಹ್ಮಣರ ಧನವನ್ನು ಕಪಟ ಸ್ನೇಹದಿಂದ ಉಪಯೋಗಿಸುವರು. 7 ಜನ್ಮದವರೆಗೆ ತನ್ನ ಕುಲವನ್ನು ನಾಶ ಮಾಡುತ್ತಾನೆ. ಬಲಾತ್ಕಾರ ಮತ್ತು ಶೌರ್ಯದಿಂದ ಭೋಗ ಮಾಡುವರು. ಚಂದ್ರ ಮತ್ತು ನಕ್ಷತ್ರ ಸ್ಥಿತಿ ಇರುವವರೆಗೂ ತನ್ನ ಕುಲವನ್ನು ನಾಶಪಡಿಸುತ್ತಾನೆ. ಮತ್ತು ಲೋಹ ಮತ್ತು ಶಿಲೆಯನ್ನು ಚೂರ್ಣ ಮತ್ತು ವಿಷಯದಲ್ಲಿ ವ್ಯಕ್ತಿ ಜೀರ್ಣಿತಗೊಳ್ಳಬಹುದು. ಆದರೆ 3 ಲೋಕಗಳಲ್ಲಿ ಯಾವುದೇ ವ್ಯಕ್ತಿಗೆ ಬ್ರಾಹ್ಮಣರ ಧನ ಜೀರ್ಣಗೊಳ್ಳಲು ಆಗದೆ ಸಾಧ್ಯ. ಬ್ರಾಹ್ಮಣರ ಧನದಿಂದ ಪೋಷಣೆಗೊಂಡ ಸೇನೆ ವಾಹಕ ಯುದ್ಧ ಕಾಲದಲ್ಲಿ ಅಳಿವಿನಿಂದ ನಿರ್ಮಿತ ಸೇತುವೆಯನ್ನು ನಷ್ಟಭ್ರಷ್ಟವಾಗಿ ಹೋಗುತ್ತದೆ. ದೇವದ್ರವ್ಯವನ್ನು ಉಪಯೋಗಿಸುವ ಬ್ರಹ್ಮಸ್ಥ ಬ್ರಾಹ್ಮಣರ ಅಪಹರಣ ಮಾಡುವರು. ಬ್ರಾಹ್ಮಣರ ಅತಿಕ್ರಮಣ ಮಾಡುವವರಿಂದ ಕುಲಪತೀತನಾಗುತ್ತಾನೆ. ತನ್ನನ್ನು ಆಶ್ರಯಿಸಿದವರು ವೇದಶಾಸ್ತ್ರ ಪರಾಯಣ ಬ್ರಾಹ್ಮಣರನ್ನು ಬಿಟ್ಟು ಅನ್ಯ ಬ್ರಾಹ್ಮಣರಿಗೆ ದಾನ ನೀಡುವನು ಅತಿಕ್ರಮವಾಗಿ ಎನಿಸುವನು. ವೇದಾಧ್ಯಯನದ ಜ್ಞಾನರಹಿತ ಬ್ರಾಹ್ಮಣನನ್ನು ಬಿಡುವುದು ಅತಿಕ್ರಮಣ ಎನಿಸುವುದಿಲ್ಲ. ಏಕೆಂದರೆ ಉರಿಯುತ್ತಿರುವ ಅಗ್ನಿಯಲ್ಲಿ ಸುಟ್ಟ ಭಸ್ಮ ಅವತಿಯನ್ನು ನೀಡಲಾಗುವುದಿಲ್ಲ. ಆ ಪಕ್ಷೇಂದ್ರನು ಹೇ ಪಕ್ಷೇಂದ್ರ ಬ್ರಾಹ್ಮಣನ ಅತಿಕ್ರಮಣ ಮಾಡುವ ವ್ಯಕ್ತಿ ನರಕದಲ್ಲಿ ಹೋಗುತ್ತಾನೆ. ಅಕ್ರಂದನ ಜನ್ಮಾಂಧನಾಗಿ ದರಿದ್ರನಾಗುತ್ತಾನೆ. ಹೇ ಪಕ್ಷೇಂದ್ರ ಬ್ರಾಹ್ಮಣರ ಅತಿಕ್ರಮಣ ಮಾಡುವ ವ್ಯಕ್ತಿಯು ಬ್ರಹ್ಮಜ್ಞಾನಿಯನ್ನ ನಾಶ ಕರೆಯಾಳೋ ಈ ಕರೆಯಾಳೋ ಜನ್ಮಾಂಧ ಅಥವಾ ಅಂಧವನ್ನು ಹುಟ್ಟದ ಆತನ ದಾನಿಯಾಗಲ್ಲ ಯಾಚನೆ ಮಾಡೋದಿಲ್ಲ. ತನ್ನಿಂದ ಅನ್ಯದಿಂದ ನೀಡಲ್ಪಟ್ಟ ಭೂಮಿಯನ್ನು ಯಾರು ಕಸಿಯುತ್ತಾರೋ ಅವರು 60,000 ವರ್ಷದವರೆಗೆ ಮಲದಲ್ಲಿ ಕ್ರಿಮಿಯಾಗಿ ಯಾರು ಸ್ವಯಂ ಸ್ವಲ್ಪ ನೀಡಿ ಪುನಃ ಸ್ವಯಂ ಹಿಂದೆ ಪಡೆಯುತ್ತಾರೆ. ದೇತಾಣಿ ಹೋಟೋ ಮಾಂಗ್ಲೇವಾಳ್ ಇಂಥ ಪಾಪಿ ಒಂದು ಕಲ್ಪದವರೆಗೆ ನರಕದಲ್ಲಿ ಬೀಳುತ್ತಾನೆ. ಜೀವನ ನಿರ್ವಹಣೆ ಸಾಧಕ ಅಥವಾ ಭೂಮಿಯಲ್ಲಿ ದಾನ ನೀಡಿ ಯಥಾಪೂರ್ವಕ ಅದರ ರಕ್ಷಣೆ ಮಾಡಬೇಕೆಂದು ಯಾರು ರಕ್ಷಣೆ ಮಾಡದೆ ಬಲವಾಗಿ ಅದನ್ನು ಅಪಹರಣ ಮಾಡುವವರು ಕುಂಟ ನಾಯಿಯಾಗಿ ಜನ್ಮ ತಳೆಯುತ್ತಾರೆ. ಬ್ರಾಹ್ಮಣನಿಗೆ ಜೀವನ ನಿರ್ವಹಣೆಗಾಗಿ ಸಾಧನವನ್ನು ನೀಡಿರುವ ವ್ಯಕ್ತಿ 1,00,000 ಗೋದಾನದ ಫಲಪ್ರಾಪ್ತಿ ಹೊಂದುತ್ತಾರೆ. ಮತ್ತು ಬ್ರಾಹ್ಮಣರ ವೃತ್ತಿಯನ್ನು ಹರಣ ಮಾಡುವನು ಮಂಗ ನಾಯಿ ಮತ್ತು ಮರ್ಕಟನಾಗುತ್ತಾನೆ. ಹೇ ಗರುಡ, ಜೀವಿಗಳಿಗೆ ತಮ್ಮ ಕರ್ಮಗಳ ಅನುಸಾರ ಲೋಕದಲ್ಲಿ ಮೇಲೆ ವಿವರಿಸಿದ ಯೋನಿಗಳು ಶರೀರ ಪ್ರಾಪ್ತ ಆಗುವ ಚಿಹ್ನೆಗಳು. आता आपण क्या म्हणता नाही ओ कोण हुट्टे एक कोण हुट्टे करून उत्तर केम लेसो कोण काय किदे करतो काय में नाम लेसो अस्त्रा माणस तो जगत माहित ಜನ ಕಂಡು ಬರುವ ಈ ಪ್ರಕಾರ ದುಷ್ಕರ್ಮ ಪಾಪ ಮಾಡುವ ಜೀವನಿಗೆ ನರಕ ಯಾತನೆ ಭೋಗಿಸಿ ಉಳಿದ ಪಾಪವನ್ನು ಭೋಗಿಸಲು ಈ ಮೇಲಿನ ಜೀವನಿಗಳನ್ನು ಹೋಗುತ್ತಾರೆ. तो आधो पाप होतो कूट काटन 100% पापे में 50 कम करन 50 जी उन्हें पगे पर भांताणे नरलोके में होटो वो घरे में ऐसे घरे में जन्म दच ನಂತರ ಸಾವಿರಾರು ವರ್ಷದವರೆಗೆ ತಿರ್ಯಂಕ ಪಶು ಪಕ್ಷಿ ಶರೀರ ಪ್ರಾಪ್ತಿ ಹೊಂದಿ ಅವರು ಭಾರ ಹೊರುವ ಮುಂತಾದ ಕಾರ್ಯಗಳನ್ನು ದುಃಖ ಪ್ರಾಪ್ತಿಯಾಗುತ್ತಾರೆ. ನಂತರ ಪಕ್ಷಿಯಾಗಿ ಮಳೆ ಮತ್ತು ಶೀತ ಬಿಸಿಲಿನ ತಾಪದಿಂದ ದುಃಖಿಯಾಗುತ್ತಾರೆ. ನಂತರದಲ್ಲಿ ಪುಣ್ಯ ಪಾಪ ಎರಡೂ ಸಮನಾದಾಗ वेते दोई समावधे 50% पाप आणि 50% पुण्य ಸಮನಾದಾಗ ಮನುಷ್ಯ ಯೋನಿ ಪ್ರಾಪ್ತವಾಗುತ್ತದೆ. ಅದರ ಸೇ ಹಿಂಡ್ ಹಂಡನ್ 50-50 मॅच ओडी 50 एवढी 50 पुन्हा स्त्री ಅಥವಾ आपण माणसे नामलेದಾಗ आपण 50-50 ಆಚರಣೆ ಸ್ತ್ರೀ ಪುರುಷರ ಸಂಬಂಧದಿಂದ ಅವರು ಆತ ಗರ್ಭದಲ್ಲಿ ಉತ್ಪನ್ನವಾಗಿ
ಅನುಕ್ರಮದಿಂದ ಗರ್ಭದಿಂದ ಹಿಡಿದು ಮೃತ್ಯುವಿನವರೆಗೆ ದುಃಖವನ್ನು ಪ್ರಾಪ್ತಿ ಹೊಂದಿ ಮರಣ ಹೊಂದುತ್ತಾನೆ. ಈ ಪ್ರಕಾರ ಸಮಸ್ತ ಜೀವಿಗಳು ಜನ್ಮ ವಿನಾಶವಾಗಿರುತ್ತದೆ. ಜನ್ಮ ಮರಣದ ಚಕ್ರ 4 ಪ್ರಕಾರವಾಗಿರುತ್ತದೆ. 4 ಪ್ರಕಾರದಲ್ಲಿ ಉದ್ಬೀಜ, ವೃಕ್ಷಲತಾ, ಗುಲ್ಮಾದಿ, ಸ್ವೇದಜ, ತಿಗಣೆ, ಹೇಣು ಇತ್ಯಾದಿ, ಅಂಡಜ, ಪಕ್ಷಿ ಇತ್ಯಾದಿ, ಜರಾಯುಜ, ಮನುಷ್ಯಾದಿ ಇವುಗಳ ಗಣನೆ ಮಾಡಲಾಗುತ್ತದೆ. ನನ್ನ ಮಾಯೆಯಿಂದ ರಾಟಿ ಯಂತ್ರದಂತೆ ಮಾಯತಿ ರಾಟಿ ಯಂತ್ರದಂತೆ ಜೀವಿಗಳು ಉಚ್ಚ ನೀಚುವಿನಲ್ಲಿ ಭ್ರಮಣ ಮಾಡುತ್ತಾರೆ. ಕರ್ಮಪಾಶದಿಂದ ಬಂಧಿತರಾಗಿ ಕೆಲವೊಮ್ಮೆ ನರಕದಲ್ಲಿ ಕೆಲವೊಮ್ಮೆ ಭೂಮಿಯ ಮೇಲೆ ಜನ್ಮ ತಳೆಯುತ್ತಾರೆ. ದಾನ ನೀಡದಿರುವುದರಿಂದ ಜೀವಿ ದರಿದ್ರನಾಗುತ್ತಾನೆ. ದರಿದ್ರನಾದ ಪುನಃ ಪಾಪ ಮಾಡುತ್ತಾನೆ. ಪಾಪದ ಪ್ರಭಾವದಿಂದ ನರಕದಲ್ಲಿ ಹೋಗುತ್ತಾನೆ. ನರಕದಿಂದ ಹಿಂತಿರುಗಿ ಪುನಃ ಬಂದು ದರಿದ್ರ ಮತ್ತು ಪುನಃ ಪಾಪಿ ಆಗುತ್ತಾನೆ. ಜೀವಿಯಿಂದ ಮಾಡಲಾದ ಶುಭ ಅಶುಭ ಕರ್ಮಗಳು ಫಲಭೋಗವನ್ನು ಜೀವಿಗೆ ಅನ್ಯ ಭೋಗಿಸಬೇಕಾಗುತ್ತದೆ. ಏಕೆಂದರೆ 100 ಕಲ್ಪಗಳ ಕಳೆದು ಹೋದರೂ ಕೂಡ ಭೋಗಿಸದ ಹೊರತು ಕರ್ಮನಾಶವಾಗುವುದಿಲ್ಲ. ಇಲ್ಲಿಗೆ ಅಧ್ಯಾಯ 5 ಮುಗಿಯಿತು. ಜೀವಿತ ಅವಸ್ಥೆಯಲ್ಲಿ ಗೋದಾನ ಮಾಡುವುದರಿಂದ ವ್ಯಕ್ತಿಗೆ ಸರ್ವ ಪಾಪಗಳು ನಾಶವಾಗುತ್ತವೆ.